ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಡಾಕ್ಟರ್ ಕಿರಣ್ ಕುಮಾರ್, ಮಾಜಿ ಅಧ್ಯಕ್ಷರು, ಇಸ್ರೋ. ಇವರು ಇಂದು ಯಮಕನಮಡಿಯಲ್ಲಿ ವಿದ್ಯಾವರ್ಧಕ ಸಂಘದ ವಿದ್ಯಾರ್ಥಿಗಳೊಂದಿಗೆ ಬಾಹ್ಯಾಕಾಶ ಮತ್ತು ಉಪಗ್ರಹಗಳ ಬಗ್ಗೆ ಸಂವಾದ ನಡೆಸಿದರು. ಇವರು ಭಾರತದ ಮಹತ್ವಾಕಾಂಕ್ಷೆಯ ಮಂಗಳಯಾನ ಮತ್ತು ಚಂದ್ರಯಾನ 1ರ ಯಶಸ್ವಿ ಹಿಂದೆ ಇವರ ತಾಂತ್ರಿಕ ನೈಪುಣ್ಯತೆ ಅಪಾರವಾಗಿದೆ. ಜೊತೆಗೆ ರೈತರ ಸಲುವಾಗಿ ಹವಾಮಾನ ಮುನ್ಸೂಚನೆ ಹಾಗೂ ಅಂತರ್ಜಲ ಮ್ಯಾಪಿಂಗ್ ಮತ್ತು ವಿಪತ್ತು ನಿರ್ವಹಣೆ ಸಲುವಾಗಿ ಹಲವಾರು ಸಂಶೋಧನೆಗಳು ಮಾಡಿರುತ್ತಾರೆ. ಅವರು ಅಧ್ಯಕ್ಷರಾಗಿದ್ದ ಸಮಯದಲ್ಲಿ ಸುಮಾರು 104 ಉಪಗ್ರಹಗಳು ಉಡಾವಣೆ ಮಾಡಿರುವುದು ಜಾಗತಿಕ ದಾಖಲೆಯಾಗಿದೆ. ಈ ಬಗ್ಗೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ರವೀಂದ್ರ ಹಂಜಿ ಹಾಗೂ ಆಡಳಿತ ಮಂಡಳಿಯ ಸದಸ್ಯರು, ಶಿಕ್ಷಕ ವೃಂದದವರು ಮತ್ತು ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ತೇಜ್ ಪ್ರಭು ನ್ಯೂಸ್, ಯಮಕನಮರಡಿ. ಮಾಹಿತಿ ಬಗ್ಗೆ ಜೊತೆಗೆ ಈ ಭೂಮಿಯಿಂದ ಹೊರಗಡೆ, ಈಗ ನಾವು ಭೂಮಿಯಿಂದ ನಕ್ಷತ್ರ ನೋಡ್ಬೇಕಾದ್ರೆ ಮೋಡ ಮಧ್ಯ ಬಂದ್ರೆ ನಮ್ಗೆ ಏನಾದ್ರು ಕಾಣುತ್ತಾ? ಕಾಣಲ್ಲ. ಅದಕ್ಕೆ ನಾವೇನ್ ಮಾಡಿದ್ವಿ, ಭೂಮಿಯಿಂದ ಹೊರಗಡೆ ಉಪಗ್ರಹದಿಂದ ಟೆಲಿಸ್ಕೋಪ್ ಇಟ್ಟು ನಾವು ಅದನ್ನ ಮಾಡಿ ನೋಡಕ್ ಪ್ರಯತ್ನ ಪಡ್ತೀವಿ. ಅಂದ್ರೆ ಈ ರೀತಿ ಎಲ್ಲ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಮಾಡ್ತಾ ಮುಂದೆ ಬಂದಿದ್ದೀವಿ. ಬಟ್ ಇನ್ನೂ ಮುಂದೆ ಹೋಗ್ಬೇಕಾದ್ರೆ 2047 ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಯಾರು ಉತ್ತರ ಕೊಡ್ತೀರಾ? 2047 ಯಾಕೆ ಮುಖ್ಯ? ಏನಾಗಿದೆ 2040? ಏನಾಗುತ್ತೆ 2047ಕ್ಕೆ? ನಮ್ಗೆ ಸ್ವಾತಂತ್ರ್ಯ ಬಂದಿದ್ದು ಯಾವಾಗ? 1947 ಅಲ್ವಾ? ಸೊ 2047 ಅಂದ್ರೆ ನಮ್ಗೆ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯ್ತು? 100 ಇಯರ್ಸ್ ಅಲ್ವಾ? 100 ಇಯರ್ಸ್ ಆಯ್ತು ಅಂದ್ರೆ ಅವಾಗ ನಾವೇನು, ಅಷ್ಟೊತ್ತಿಗೆ ನಾವು ಎಲ್ಲಿರ್ಬೇಕು? ಎಲ್ಲರಿಗಿನ್ನ ಮುಂದೆ ಇರ್ಬೇಕು. ನೀವೇ ಹೇಳಿ, ಎಲ್ಲರಿಗಿನ್ನ ಮುಂದೆ ಇರ್ಬೇಕು, ಹಿಂದೆ ಇರ್ಬೇಕು? ಮುಂದೆ ಇರ್ಬೇಕಾದ್ರೆ ಯಾರು ಕೆಲಸ ಮಾಡಬೇಕು ಆ ಸ್ಥಾನಕ್ಕೆ ಬರಕ್ಕೆ? ಯಾರು? ಜೋರಾಗಿ ಹೇಳ್ಬೇಕು. ನಾವು ಆ ಸ್ಥಾನಕ್ಕೆ ಬರ್ಬೇಕಾದ್ರೆ ನಮ್ಮಲ್ಲಿ ನಾವು ಯಾವ ಕ್ಷಮತೆಯನ್ನ ಬೆಳೆಸ್ಕೋಬೇಕು, ವಿಷಯನ ತಿಳ್ಕೋಬೇಕು. ಆ ತಿಳ್ಕೊಂಡಿದ್ದ ವಿಷಯನ ಹೇಗೆ ಕಾರ್ಯರೂಪಕ್ಕೆ ತರಬೇಕು ಅನ್ನೋದನ್ನ ಪ್ರಯತ್ನ ಮಾಡಿ ಸಾಧಿಸ್ಬೇಕು. ಅದಕ್ಕೆ ನಿಮ್ಗೆ ಈಗಾಗಲೇ ಹೇಳಿದಾಗೆ ಇವರು ಇಲ್ಲಿನ ಮುಂಚಿನ ಚೇರ್ಮನ್ ಆಗಿದ್ದ ಹಂಜಿ ಅವರು ತಾವು ಜಾಸ್ತಿ ಓದಿಲ್ಲದೆ ಇದ್ರು ಕೂಡ ನಿಮ್ಮೆಲ್ಲರಿಗೂ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಸಿಗ್ಬೇಕು ಅಂತ ಅವರಲ್ಲಿ ಎಷ್ಟು ಒಂದು ಪ್ರೇರಣೆ ಅಥವಾ ಪ್ರೇರೇಪಣೆ ಇತ್ತು ಅಂದ್ರೆ ತಮ್ಮ ಜೀವನವನ್ನೇ ಒಂದು ರೀತಿ ಮುಡುಪಾಗಿಟ್ಟು ತಮ್ಮ ಮಕ್ಕಳು ಮೊಮ್ಮಕ್ಕಳು ಅವ್ರ ಮೂಲಕ ನಿಮ್ಗೆಲ್ರಿಗೂ ಒಂದು ಒಳ್ಳೆಯ ವಾತಾವರಣ ಕಲ್ಪಿಸ್ಕೊಟ್ಟಿದ್ದಾರೆ. ನಿಮ್ಗೆಲ್ರಿಗೂ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ. ಈ ಅವಕಾಶನ ನೀವು ಯಾವ ರೀತಿ ಉಪಯೋಗಿಸ್ಕೋಬೇಕು ಹೇಳಿ? ಒಳ್ಳೆ ರೀತಿನಲ್ಲಿ ಉಪಯೋಗಿಸ್ಕೋಬೇಕು ಅಥವಾ ಸುಮ್ಮನೆ ಕಾಟಾಚಾರಕ್ಕೆ ಸ್ಕೂಲಿಗೆ ಬಂದು ಮನೆಗೆ ಹೋಗ್ಬೇಕು? ಅಂದ್ರೆ ಏನಾಯ್ತು, ಹೆಚ್ಚು ವಿಷಯಗಳನ್ನ ಗ್ರಹಿಸಿ ಅದರ ಮೂಲಕ ನಿಮ್ಮ ಸುತ್ತಮುತ್ತಲು ಏನೆಲ್ಲ ಸಮಸ್ಯೆ ಇದೆ ಆ ಸಮಸ್ಯೆಗೆ ಪರಿಹಾರ. ಅದೇ ರೀತಿ ಇಲ್ಲಿ ತುಂಬಾ ನೀರಿನ ಸಮಸ್ಯೆ ಇತ್ತು ಮುಂಚೆ. ಆ ನೀರಿನ ಸಮಸ್ಯೆಗೆ ಪರಿಹಾರ ಕಂಡಿಡಿದವರು ಯಾರು ಹೇಳ್ತೀರಾ? ಈ ಜಾಗಕ್ಕೆ ತುಂಬಾ ನೀರಿನ ಸಮಸ್ಯೆ ಇದ್ದಾಗ ಆ ನೀರಿನ ಸಮಸ್ಯೆಗೆ ಪರಿಹಾರ ಕಂಡಿಡ್ಕೊಟ್ಟವರು ಯಾರು? ನಿಮ್ಗೆ ಗೊತ್ತಿರೋರ? ಯಾವ್ದಾದ್ರು ಹೆಸರು ನೀವು ಕೇಳಿರೋರ? ಅಕಸ್ಮಾತ್ ಇವತ್ತು ನಿಮಗೆ ಗೊತ್ತಿಲ್ಲದಿದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ, ನೀವು ಗೊತ್ತಿರೋರನ್ನ ಕೇಳಿ ತಿಳ್ಕೊಳ್ಬೇಕು. ನೆಕ್ಸ್ಟ್ ಡೇ ನೀವು ಟೀಚರ್ಗೆ ಹೋದಾಗ ಅವ್ರಿಗೆ ತಿಳಿಸ್ಬೇಕು ಯಾರು ಮಾಡಿದ್ದು, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ. ಅಂದ್ರೆ ಅವರು ತಮ್ಮ ಜೀವನವನ್ನು ಮುಡುಪಾಗಿಟ್ಟು ನಿಮ್ಮೆಲ್ಲರ ಒಳಿತಿಗಾಗಿ ಪ್ರಯತ್ನ ಮಾಡಿದ್ರು. ನೀವೇನ್ ಮಾಡಬೇಕು? 2047 ಹೊತ್ತಿಗೆ ಇಂಡಿಯಾ ದೇಶ ಮತ್ತೆ ಮುಂದೆ ಬರಬೇಕಾದ್ರೆ ನಿಮ್ಮೆಲ್ಲರ ಪ್ರಯತ್ನ ಅದರಲ್ಲಿ ಇರಬೇಕು. ಆ ಪ್ರಯತ್ನ ಸಫಲವಾಗಬೇಕಾದ್ರೆ ನೀವು ನಿಮ್ಮನ್ನ ಚೆನ್ನಾಗಿ ಬೆಳೆಸ್ಕೋಬೇಕು. ಯಾವ ರೀತಿ ಬೆಳೆಸ್ಕೋಬೇಕು ಅಂದ್ರೆ, ನಿಮ್ಮನ್ನು ನೀವು ಅರ್ಥ ಮಾಡ್ಕೋಬೇಕು. ಆವಾಗ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಂಡಾಗ ನೀವು ನಿಮ್ಮ ಜೀವನವನ್ನು ಸಾಗಿಸೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿಗೆ ನಾನು ನಿಲ್ಲಿಸ್ತೀನಿ.
ನಿಮ್ದೇನೇ ಏನಾದ್ರು ಪ್ರಶ್ನೆ ಇದ್ರೆ ಅದಕ್ಕೆ ನನಗೆ ಗೊತ್ತಿರೋ ರೀತಿಯಲ್ಲಿ ಉತ್ತರ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮೆಲ್ಲರೂ ಇಡೀ ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಭಾರತ ದೇಶ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲೂ ಕೂಡ ಈ ಯಮಕನಮರಡಿ ವಿದ್ಯಾವರ್ಧಕ ಸಂಘದ ವಿದ್ಯಾರ್ಥಿಗಳು ಪ್ರಪಂಚದಲ್ಲೇ ಹೆಸರುವಾಸಿ ಆಗೋ ಹಂಗೆ ಮಾಡೋ ಹಂಗೆ ಆಗಲಿ ಅಂತ ನಿಮ್ಮೆಲ್ಲರಿಗೂ ಹಾರೈಸ್ತೀನಿ. ಥ್ಯಾಂಕ್ ಯು.